ಏನ್ ಮಾಡುದಪ್ಪ, ಅಲ್ಲಿ ನೋಡಿದ್ರೆ ಜೆಸಿಬಿ ಹಚ್ಚಿನಿ, ಅಲ್ಲಿ ನೋಡಿದ್ರೆ ಟ್ರ್ಯಾಕ್ಟರ್ ಹಚ್ಚಿನಿ. ಆಳುಗಳ ಕಡೆ ಹೋದ್ರು ಸಹಿತ ಆಳುಗಳು ಒಂದು ಬರ್ಲಿಕ್ತಾ ಇರಲಿಲ್ಲ. ಏನ್ ಮಾಡುದಪ್ಪ, ಇವು ಹೊಲ ಮಾಡಿ ನನಗೆ ಸಾಕಾಗಿ ಹೋಗದ. ನನ್ ಸಮ ರೆಡಿ ಆಗಿ ನಿಂತ ಕಾಣ್ತಾಳಕಿ. ಆಯ್ತು, ಅಲ್ಲ ಈ ಗಂಗೆಗೆ ಎಷ್ಟು ಸಲಾರೆ ಹೇಳಿರ್ತೀನಿ. ಅಲ್ಲ ಮಂದಿ ಅವ್ರು ನೋಡ್ತಾರತ್ತ, ನಾ ಬಾಗ್ಲಾಗ ನಿಂತೀನಿ, ಹಿಂಗ ಇನ್ನ ಅಲ್ಲೇ ವಿಚಾರ ಮಾಡ್ಕೊತೀನಿ ನಿಂತಾನ. ಓಡೋದಿಗೆ ಹೋಗೋದ್ ಹೆಂಗತ್ತ, ನಾನ್ ನೋಡಿದ್ರ ನೋಡ್ರಿ ನನಗ್ ನೋಡ್ಕೊತ ಅವ ನಿಂತಾನ. ಏ ಬಾರೋ ಗಂಗೆ ಬಾ ಪಟ್ನ. ಆಶಾಗ ಓಡಿ ಹೋಗೋಣ ಹೇಳಿನಿ. ಎಷ್ಟು ನಿಯರ್ಲಿ ಟ್ರೀಟ್ ಮಾಡ್ಯಾಳ. ಅಲ್ಲ ಬಂದ್ ಗೇಟಿಗೆ ನಿಂತ ಅಲ್ಲಿಂದ ಓಡ್ಕೊತ ಬಂದೀನಿ. ಇಕ್ಕಿ ತೊಗೊಂಡು ಓಡಿ ಹೋಗ್ತಾಳ. ಆಯ್ತು, ಮಂದಿ ಯಾರು ನೋಡ್ತಾರೋ ಏನು ಅದೆಷ್ಟು. ಆಯ್ತು, ಹೋಗ್ತೀನಿ ಅಲ್ಲಿ. ಹಾ ಬಂದ ತಡಿ ಬಂದ. ಎಷ್ಟು ತನ ಬರಾಕ ಎಲ್ಲ ಅಲ್ಲಿ ನಿಂತೇನು ಇದು ಬರಾಕತ್ತೇನ? ಇದು ಎಲ್ಲಿ ಬರಲಿ ನೋಡ್ಲತ್ತೀವಿ. ಆ ಕಡೆ ಮಂದಿಗೆ ನೋಡದ ಮಂದಿ ಎಲ್ಲ ನಾನು ನೋಡ್ಕೊತೀನಿ ನಿಂತೀನಿ ಇಲ್ಲಿ ಬಾಗ್ಲಾಗ. ಗೇಟ್ ಏನ್ ಸುಮ್ಕ ಅಲ್ಲ ಅಲ್ಲಿ ಏನ್ ಮಾಡಾಕತ್ತಿದಿ? ಏನ್ ಶೇಂಗಾಗಿ ಕಿತ್ತಾಕತ್ತಿ ಅಲ್ಲಿ ಹರಿಯಾಕತ್ತಿ? ಏಯ್ ಹುಚ್ಚಿಗೆ ಮಾತಾಡ್ತಲ್ಲ. ಶೇಂಗಾ ರೋಡ್ ಮ್ಯಾಗ ಹರಿತಾರ. ನಾವು ಹರಿ ನಡಿ ಬಾ, ಪಟ್ನ ಬಾ ನಡಿ. ಇಂತ ಕಾಡು ನೋಡ ಯಾರು ಇಲ್ಲ ಅಂತ ಕಾಡಿಗೆ ತಗೊಂಡ್ ಬಂದಿ ಅಲ್ಲಿ. ಇದು ಕಾಡಲ್ಲ, ಈ ಲವರ್ಸ್ಗಳು ನಾಡ್ ಐತಿದು. ನಿನ್ನೆ ಬಾಳ ಮುಸಲ್ಕತ್ತಾವ. ನಂದು ಕುಂದರ್ಸ್ಬೇಡ, ತಿರ್ಗಿಸ್ ನನಗ. ನಿನಗ್ ತಿರ್ಗಿಸ್ಲಿ? ಚಲೋ ಆಯ್ತು, ಹೋಗ್ ಗರಗ ತಿರ್ಗಸ್. ನೀ ಯಾಕೆ ತಿರುಗ್ತಿ? ನಿತ್ತರ ತಿರ್ಗಸ್. ನೋಡು ಬಡವ ನೋಡು. ಅಯ್ಯೋ ಹೆಂಗ್ ಬೇಡ, ಒಂದ್ ಸುಮ್ ಕಲ್ತು ಹೊಡ್ಯಾಕ ನಿಂದಸು. ಇಬ್ರು ಕೂಡಿ ಒಂದರದಾಗೆ ಮಾಡ್ತಿದ್ವಿ. ಬಾಳ ಸಣ್ಣ ಅದಾವ. ಏನು ಕುಂದ್ರವು ಜೋಕಾಲಿಂದೆ? ಕುಂದ್ರ, ನೀವ್ ಒಂದ್ ಕಡೆ ನಾ ಒಂದ್ ಕಡೆ. ಅಯ್ಯ ನಂದು ಹೊಟ್ಟೆ ಕುಂದ್ರಲ್ಲ ಇದ್ರದಾಗ. ನಮ್ದು ಕುಂದ್ರಲಾಗೈತಿ. ಗೊತ್ತೈತೇನ? ಏನ ಇಲ್ಲ, ಹತ್ತಾಗೈತಿ ಹೇಳ್ದಂಗ. ಹತ್ತಿದ್ರೆ ಚಲೋ. ಇದು ಇಂಟ್ರೆಸ್ಟ್ ಇರ್ತೈತಿ ಕುಂದ್ರಲಕ್ಕ. ಹತ್ತಿದ್ರ ನಾವ್ ಕುಂದ್ರಲ್ಲ. ನಂಗೆ ಹತ್ತಿ ಬ್ಯಾಡ, ಬಾಳ ಬ್ಯಾನ್ ಅಲ್ಲಂತ. ನೀವ್ ಕುತ್ ಮಾಡ್ತೀನಿ ಅಂತಿ, ನಂಗ್ ಕುತ್ ಗಾವ್ ಆಗಲ್ಲಾಗ್ಯದ. ಮತ್ತೆ ಮಾಡಕ್ಕೆ ನಾ ನಿತ್ ಮಾಡಾಕಿ. ಹೌದಾ? ಅಲ್ಲ ನಾನು ನಿತ್ ಮಾಡ್ಬೇಕಂತ ಮಾಡಿದ, ತೆಲಿಗೆ ಬಡಿತೈತಿ. ಹೋಗು ನಡಿ. ನೀನು ತಲೆ ಹತ್ತೈತಿ? ತೆಲಿಗೆ ಹತ್ತೈತಿ, ನಿತ್ ಮಾಡ್ಲಿಕ್ ಬರಲ್ಲ. ನಂಗ್ ಬರ್ತೈತ್ ಕಡೆ ನಿತ್ತು. ಅದ್ ನಂಗ್ ಅಂಜಿಕೆ ಬರ್ತದ. ಅದು ನನ್ ಗಾವ್ ಆಗಲ್ ನಿತ್ತು. ಹೌದಾ? ಅದಕ್ಕೆ ತೆಲಿ ಬಡ್ಲಾಕ ಅದಕ್ಕೆ ಅಂತ ಹೇಳ್ದ. ನಡಿ ಹೋಗೋನು. ಇನ್ನ ಎಟ್ರ ನಡ್ಕೋತ ಹೋಗೋನು. ನಡಿ ಹೋಗು ನಡಿ. ಬಾ ಬಾ. ನಮ್ಗೆ ನಡೆದು ಯಾಕಾಗ ಹೋಗ್ಬಿಟ್ಟೈತಪ್ಪ. ಅಲ್ಲ ಹೊಟ್ಟೆ ಹಸುದು. ಅಲ್ಲಿ ನೋಡಲ್ಲ ಅಲ್ಲಿ ಒಬ್ರು ಯಾರೋ ಕೂತಾರ. ಅವ್ರಿಗೆ ದಗ್ದಾಗ ಕೇಳ್ತೀನಿ, ಚಂತಾನ್ ದಗ್ದ ಮಾಡ್ತೀನಿ, ಸಂಜೆಗ್ ಊಟ ಮಾಡೋಣತ್ತ. ಏನ್ ಮಾಡುದ ಈಗ? ಇನ್ನ ಸಂಜೆಗೆ ಊಟ ಮಾಡೋದು? ನಡಿ ನೋಡು. ಎಲ್ಲ ಕಡೆ ತಿರುಗಾಡ್ಸ್ಕೊ ಬಂದು ಇನ್ನ ಸಂಜೆಗೆ ಹತ್ತಿಯಲ್ಲಪ್ಪ ನೀನು. ಅಲ್ಲಿ ನೋಡೋಣ, ಕೇಳು. ನಡಿ ನಡಿ. ಏನ್ ಮಾಡಿ ಮಾಲಗ್ರಿ ಕೇಳಿ ಕೆಲ್ಸ ನೋಡೋಣತ್ತ. ನಮಸ್ಕಾರ. ಈಗ ನಮಸ್ಕಾರ, ಬರ್ರಿ. ಏನ್ ಆರಾಮಿದ್ದೀರಿ? ಇಲ್ಲ ಆರಾಮದೇ ನೋಡ್ರಿ. ನೀವ್ ಆರಾಮದಿರಲ್ಲ? ನಾವ್ ಆರಾಮಿದ್ದೇವ್ರಿ. ಏನ್ ಒಬ್ರೇ ಬಂದಿರಲ್ಲ? ಮತ್ತೆ ವಿಯೋಜ್ ಬಂದಿತ್ತಾರ ನೋಡ್ರಿ. ಮತ್ತ ಹಳಿ ಡೌಗ್ ತಂದಾರ ಮೊದಲು ಮಾಡ್ತಿದ್ದೇವಲ್ಲ. ಗೌಡ್ರ ಈಗ ನಮ್ದು ವಯಸ್ಸ ಮುಗ್ದಾದ್ರಿ. ಹಳಿಗಾದ್ರೆ ಹುಳಿ ಇರ್ತದ್ರಿ ಹಂಗೆ. ಹೋಗುದಪ್ಪ. ಅಲ್ಲ ನಾ ಧೋತ್ರ ಮುಡ್ಸ್ಕೊಂಡು ಹೊಂಟೀನಿ. ಹೇಳ್ದ ಕೋಡಿ ಹಂಗಸ್ತಗ, ಬಗ್ಗಿ ನಡಿ ಯಾರೇ ನೋಡ್ಬಿದ್ದಾರು ನೋವು ನಡತ್ ಹೇಳ್ದೆ ಕೋಡಿ ಹಂಗಸಗ. ಒಟ್ಟ ಕೇಳಿಲ್ಲ. ನೋವು ನೋಡಿದ್ವಿ, ಏನು ಮಾಡ್ಬೇಕು ನನಗೂ ತಿಳಿಲ್ಲ ಅಲ್ದಂಗ. ಮಾಡಿ ಮಾತಾಡಕತ್ತಾನ, ವಿಚಾರ ಮಾಡಕತ್ತಾನ. ನಾನು ನೋಡಿದ್ದೆ ಕರೆಕ್ಟ್. ಅಲೋ ಗೌಡ, ಆ ಕಡೆ ಯಾಕೆ ನೋಡ್ಲಕತ್ತಿ?
ಏನ್ ವಿಚಾರ ಮಾಡಕತ್ತಿ? ಏ ಏನಿಲ್ಲ ಗೌಡ, ಹಾ ಅದು ಆ ಕಡೆ JCB ಹಚ್ಚಿದ, ಈ ಕಡೆ ಟ್ರ್ಯಾಕ್ಟರ್ ಹಚ್ಚಿದ, ಇವ್ ನಾವು ಹೆಂಗ್ ಏನಿಲ್ಲ ಅದು ಚಿಂತೆ ಮಾಡತ್ತಿದ ಅದು ಎಲ್ಲ ಕಾಣಿಸ್ತದ ನಮ್ಗ. ಅದನ್ನು ಕಂಡ ನಿಂದು ಈ JCB ಮ್ಯಾಲ ಹೋಗ್ಬೇಡ, ಅದನ್ನು ಕಂಡ ನಮ್ದು. ಇಲ್ಲ ಗೌಡ, ನೋಡಿ ನಾನು ಕಂಡೆ. ನಾವು ನೀವು ದೋಸ್ತರು ಹಂಗೆ ಮತ್ತ ಹಂಗ ಹೇಳಲ್ಲ. ಅದಕ್ಕ ನಾ ಹಂಗ ನಿನಗೆ ಹಂಗ ಅನ್ಕೋಲ್ಲ. ಹಂಗಂದ್ರೆ ಬರಾಬರಿ ಹೂವತಿ ನಾನು. ನಾವು ನೀವು ಸಣ್ಣವರು ಚೊಡ್ಡಿ ದೋಸ್ತರು ಮಾಡ್ಕೊತ ಹೋಗಿ ಮತ್ತ ಈಗಿದ್ರ ಇಲ್ಲಂದ್ರೆ ಹೆಂಗ್ ಕೇಳ್ತಿರ್ಬೇಕು? ಹೇಳು ಗೌಡ, ಸುಮ್ಮ ಮಾತಿಗೆ ಅನ್ಬೇಕಾಗ್ತದ ಹೋಗೋಡ. ಎಲ್ಲ ಇದು ಮಾಡ ಗಸಕನ ಯಾರ ಮುಂದಾರಿ ಬಾಯಿ ಬಿಟ್ಟು ಏನ್ ಬಾಯಿ ನಾನು ಗೊತ್ತಿ ಹಂಗ ಹೋಗೋಡ. ಇದು ಬಾಯಿ ಬಿಡುದಿಲ್ಲ. ಅಲ್ಲೋ ದೋಸ್ತ, ಇದು ಅಂದಂಗ ನಮ್ಮ ಮನಿಗೆ ಬಂದು ಬಂದ ಕೆಸನ ಅಕಸ್ಮಾತ್ ನಿನ್ನ ಬಾಯಿಲೆ ಎತ್ತಿ ಮಾತು ಹೋಗಿ ನಾ ಮುದುಕಿ ಮುಂದೆ ಅಂದಿಯಪ್ಪ, ಮುದುಕಿ ಮುಂದೆ ಅಂದ್ರ ನಾನು ದೋತ್ರ ಏನದ ಹರಿದು 12 ಚಿಂದಾಗಿ ಹೋಗ್ತದ. ನನ್ನ ಮನೆ ಬಿಟ್ಟು ನನಗೆ ಹೊರಗೆ ಹಾಕ್ತಾರಪ್ಪ. ಮುಪ್ಪಿನ ಕಾಲಕ್ಕೆ ಇದು ಅಂದಿಗಿದ್ದಿ ನಿನ್ನ ಕೈ ಜೋಡಿಸ್ತೋಯಪ್ಪ. ಅನ್ನೋದಿಲ್ಲ. ಏನ್ ಮಾಡುದಪ್ಪ? ಅಲ್ಲಿ ನೋಡಿದ್ರ JCB ಹಚ್ಚಿನಿ, ಅಲ್ಲಿ ನೋಡಿದ್ರ ಟ್ರ್ಯಾಕ್ಟರ್ ಹಚ್ಚಿನಿ. ಆಳುಗಳ ಕಡೆ ಹೋದ್ರು ಸಹಿತ ಆಳುಗಳು ಒಂದು ಬರ್ಲಿಕ್ಕೆ ತಯಾರಿಲ್ಲ. ಏನ್ ಮಾಡುದಪ್ಪ? ಇವು ಹೊಲ ಮಾಡಿ ನನಗೆ ಸಾಕಾಗಿ ಹೋಗ್ಯದ. ಅಲ್ಲಿ ಕೂತಾರ ಕೆಲಸ ಇಬ್ರು ಓಡ್ ಬಂದಿದ್ವು ಅಂತ ಮುತ್ತೆ ಕೇಳಿದ್ರೆ ಭಾಳ ಡೇಂಜರ್ ಕಾಣಿಸ್ಕತ್ತಾನ. ಏನ್ ಹುಚ್ಚದೀನಿ ಅಲ್ಲ, ನಾವು ಓಡ್ ಬಂದೆ ಅವ್ರಿಗೆ ಹೇಳ್ಕೋತೇನು? ನಾವು ಕೇಳೋದ್ ಕೆಲಸ ಅಂದ್ರು ಯಾಕೋ ಒಂಥರ ಡೇಂಜರ್ ಅನ್ಸಕತ್ತಾನ ಮತ್ತೆ. ಅಲ್ಲೇ ನನ್ ಸರ ಹೇಳೋಣ ಅವ್ರಿಗೆ, ಹಿಂಗ್ರಿ ನಮ್ ಕೆಲಸ ಇಲ್ಲ, ಕೆಲ್ಸ ಕೊಡ್ರಿ, 3 ದಿನ ಆಯ್ತು ಉಪವಾಸ ಐತಿ, ಕಳ್ಕಳಿಂದ ಹೇಳೋನು. ಆಯ್ತಾಯ್ತು. ನಮಸ್ಕಾರ ಮತ್ತೆ. ನಮಸ್ಕಾರ ರೀ, ನಮಸ್ಕಾರ ಬರ್ರಿ. ನಮಸ್ಕಾರ ಕಾಗೋರ. ನಮಸ್ಕಾರಪ್ಪ, ನಮಸ್ಕಾರ. ಬಾ ಬಾ, ಹಿಂಗ್ ಬಂದ್ರಲ್ಲ ಕಾಳುಗಳೇ. ಸ್ವಲ್ಪ ನಾವು ಏನು ಇದ್ಯಾವ ಕೆಂಪತ್ತಲಿ? ನಮ್ಮ ಮನೆಯವ್ರ ಅದಾರ್ರಿ. ಮತ್ ಈಗ ಏನು ನಿನಗೆ ಬೇಕಾಗ್ಯದ? ನಾವು ಸ್ವಲ್ಪ ಹೈರಾಣದಾಗ ಅದೇವ್ರಿ. ನಮ್ ಸ್ವಲ್ಪ 3 ಹೊತ್ತು ಊಟ ಹಾಕಿ ದುಡಿಸ್ಕೊಂಡ್ರೆ ಸಾಕ್ರಿ. ಆಯ್ತಪ್ಪ, ನಿಮ್ಮಂಥವ್ರಿಗೆ ನಾವು ಕೆಲಸ ಹಚ್ಚೋದು ಹೊತ್ತಿಗೆ ಇದು ಮಾಡೋದು ಒಳ್ಳೆ ಕೆಲಸನ ಮಾಡ್ತೇವೆ. ಆದ್ರೆ ಈ ಸದ್ದ ಅಲ್ಲಿ ಕೆಲಸದ ಹೋಗು. ಹ್ಞೂನ್ರಿ. ಅದೇನದ ಕೆಲಸ ಇದು ಮಾಡು. ಹ್ಞೂನ್ರಿ. ನಿನಗೇನದ 3 ಹೊತ್ತು ಊಟ ಹಾಕೋದು ನನ್ನ ಕರ್ತವ್ಯ. ಒಟ್ಟ ನೀನು ಆಗೋ ತನಕ ನಾವು ಕೆಲಸ ಹಚ್ತೇವೆ. ಆಯ್ತು ಹೇಳ್ರಿ ಮಾಲಕ್ರ, ಹೋಗಿ ಮಾಡ್ತೇನ್ರಿ. ಅಲ್ಲಿ ಕಸ ಇತ್ತಲ್ರಿ? ಕಸ ಕೆತ್ತು ಪಟ್ನಿ ಹೋಗಿ ಈಗ. ಆಯ್ತು ಹೋಗ್ತೇನ್ರಿ. ಹೋಗು. ಶಿವ 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 ಶಿವ, ಎಂತ ಹೈರಾಣದ ಬತ್ತಪ್ಪ ನನ್ನ ಪರಿಸ್ಥಿತಿ. ಅಲ್ಲ, ಹುಟ್ಟಿದ ಮಗನ ನಮ್ಮ ತಂದೆ ತಾಯಿಗೆ ಒಂದ್ಸರಿ ನೀರು ಕೊಡಂದ್ರ ನಾನು ನೀರು ಕೊಡ್ಲಾರ ಬಂಟ. ಬರೀ ಬೆನ್ನ ಹಾಕಿ ಬಂದು ಇಂಥ ಎಲ್ಲ ಕೆಲಸ ಮಾಡಬೇಕು ನೋಡಪ್ಪ. ನಿಮಗೆ ಯಾರೇ ನಮ್ಮಂಗ ಓಡಿ ಹೋಗೋದು ಮಾಡಿ ಎಲ್ಲಾರು ಈ ತರ ಪರಿಸ್ಥಿತಿ ಒಳಗೆ ಬಿಡ್ಬ್ಯಾಡ್ರಿ. ನಮ್ದೇ ಹೈರಾಣ ಭಾಳ ಆಗೈತಿ. ನಮ್ ತಿಳ್ಕೊಂಡು ನೀವೆಲ್ಲಾರು ಬಿಡ್ತೀರ ಅಂತ ನಾ ಕೇಳ್ಕೊತೀನಿ. ಏ ಹುಡುಗಿ, ಎಂತ ಹುಚ್ಚಿದ್ದೀನಿ. ನಾ ಹೇಳೋದು ಸ್ವಲ್ಪ ತಲೆಯಾಗಿ ಇಟ್ಕೋ. ಅವನು ಸರಿಯಾಗಿ ಚಡ್ಡಿ ಹಾಕೊಳಕ್ಕೂ ಇಲ್ಲ, ಮೈಯಾಗ ಹಿಂಗೆ ಹಾಕೊಳಕ್ಕಿಲ್ಲ, ಮ್ಯಾಲೆ ಎಂಥದ ಟೆಪಿ ಹಾಕೊಂಡು ಬಂದಾನ. ಯಾಕೆ ಅವನು ಬೆನ್ನು ಹತ್ತಿದಿ? ನಾ ಹೇಳ್ದಂಗೆ ಕೇಳು. ನಾ ಹೇಳ್ದಂಗೆ ಕೇಳಿದಿ, ನಿನಗೆ ಏನು ಬೇಕಾದ ಸಿಗ್ತದ ಅಂದ್ರೆ ಏನು ಬೇಕಾದಲ್ಲ. ಇದೆಲ್ಲ ಆಸ್ತಿ ನೋಡು, ಇದೆಲ್ಲ ನಂದೇ. 8 JCB ನೋಡು, 5-6 ಡಂಪರ ಇಟ್ಟೆಲ್ಲವ. ನೀ ಏನು ಬಟ್ಟು ಮಾಡ್ತಲ್ಲ ಅದೆಲ್ಲ ನಿನಗೆ ಇದು ಮಾಡಿಕೊಡ್ತೇನೆ. ಯಾವ್ದು ಹೇಳ್ತಿ ಅದು ನಿಂದೆ. ಆದ್ರೆ ನಾ ಹೇಳ್ದಂಗೆ ಕೇಳ್ಕೊಂಡು ಹೋಗು. ಇದು ಒಂದೇ ಮಾತು ಹೇಳ್ತಾ ನಿನಗ. ಅಲ್ಲ, ಇಂಥ ಬಕ್ರ ಹಿಂದೆ ಬೆನ್ನ ಹತ್ತಿ ಬಂದಿದ, ಏನೋ ಲಡ್ಡು ಬಂದು ಬಾಯಿ ಬದ್ದಂಗ ಆಯ್ತು. ಆಯ್ತಾಯ್ತು, ನೀನ್ ಹೇಳ್ದಂಗೆ ಕೇಳ್ಕೊತಿರ್ತೀನಿ. ಒಂದ್ ಪ್ಲಾಟ್ ನನ್ನ ಹೆಸರು ಮೇಲೆ ಹಚ್ತಿಯಲ್ಲ? ನೀ ಇವತ್ತೇ ಹೇಳು, ಇವತ್ತೇ ಸೈ. ಹಿಂಗಿರ್ಬೇಕು. ದುಡ್ಡಿಲ್ಲ ಗಂಡ್ಸ್ ಮಗನ್ ಕರ್ಕೊಂಡ್ ಬಂದಿನಿ ಬೆನ್ ಹತ್ತಿ ಅಲ್ಲಾಡ್ದಿಂತ ನೋಡ್ಸೋತ್ ಬಂದ ನನಗ. ಕಾಲ್ ಭಾಳ ನೋಸಕತ್ತವ ನನ್ನ. ನಿನಗೆ ಏನ್ ಕಾಲ್ ಒತ್ತ, ಕೈ ಅಂದ್ರ ಕೈ ಒತ್ತ. ಇನ್ ಮ್ಯಾಲ ಏನದ ನೀ ಏನ್ ಹೇಳ್ತಿ? ನಿಂದೇ ರಾಜಕೀಯ ಹಿಂಗಿರ್ಬೇಕು ಗಂಡ ಅಂದ್ರ. ಹೌದಾ? ಒಟ್ಟ ಅವನಿಗೆ ಸನಿ ತಗೋಬೇಡ, ಅವನಿಗೆ ಹತ್ಕೋಬೇಡ. ಸನ್ನಿನೇ ಬೇಡ, ಇಲ್ಲಿ ಕೆಲ್ಸಿಗೆ ಅವನಿಗೆ ಇಟ್ಕೋಬೇಡ.
ಹಾ ತೊಟ್ ಬಿಡ್ಬಿಡು. ಒಟ್ಟು ನೀ ಹೇಳ್ಬೇಕು. ಹಾ. ನಾ ಹೇಳೋಣ ತಪ್ಪು ತಿಳ್ಕೊತಾನ. ಹಾ ಹಾ ಇದು ಮಾತ್ರ ನಿನಗಿದು ಕಿವಿ ಮಾತು ಹೇಳ್ಕೊತೀನ. ಹಾ ಆಯ್ತಾಯ್ತು. ಆಯ್ತು. ಎಲ್ಲಾರು ಏನ ಅವ್ರು ಯಾರೋ ನೀನು ಗುಣ ಗುಣ ಮಾತಾಡ್ಕೊತ ಹೋದ್ರಲ್ಲ ನಮ್ಗೆ. ಏ ಹೋಲಿ ಬಿಡ ಹುಡುಗಿ, ನೀವು ಒಂದಾಗಿದ್ದೆವು. ಯಾಕೆ ತೊಗೊಂಡು ನಮ್ಗೆ ಯಾಕೆ ಬೇಕು? ಯಾಕೆ ಚಿಂತೆ ಮಾಡ್ತಿ? ಹಿಂಗೇನ? ಮತ್ತೆ ಆಯ್ತು ಕೇಳು, ನೀ ಅಂದಂಗೆ ಇರ್ಲಿ, ನೀ ಹೇಳ್ದಂಗೆ ಕೇಳ್ಕೊತಿರ್ತೀನಿ ನಾನು. ಹಾ ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ತಾಯಿ ತಂದಿ ಮಾತು ಕೇಳಾರ್ದ ಹೆಣ್ಣ ಈ ಪರಿಸ್ಥಿತಿ ಬರ್ತದ ನೋಡ್ರಿ. ಯಾವಾಗ ದುಡ್ಡಿ ಬೆಲೆ ಕೊಡಕ್ ಹೋಗ್ಬೇಡ್ರಿ, ಮನ್ಸಿಗೆ ಬೆಲೆ ಕೊಡೋಕಲ್ಲರಿ. ತಾಯಿ ತಂದಿಕ್ಕಿಂತ ಈ ಪ್ರೀತಿ ಪ್ರೇಮ ಎದಕ್ ಬೇಕ್ರಿ? ನೋಡ್ರಿ, ಈಗ ಅಂತ ಆಸ್ತಿ ಬಿಟ್ಟು ಅಂತ ಅಂತಸ್ ಬಿಟ್ಟು ಅವ ಅವ್ನ್ ಕೂಡ ಓಡ್ ಬರದ್ರಿ. ಅವನ್ ಬಲ್ಲಿ ದುಡ್ಡು ಇಲ್ಲ ಅಂದ್ರ ಇಂಥವ್ರ ಬೆನ್ ಹತ್ತದ್ರಿ. ಅದು ಇವ್ರಿಗೆ ಮಗ ಅನ್ನೋದ್ ಖಬರ್ ಇರಲ್ರಿ. ಒಂದ್ ಹೆಣ್ಣ ಸಿಕ್ತಂದ್ರ ಯಾವ ಹಾದಿ ಮೇಲ ಒಂದ್ ಇಂಥ ಮುದುಕರು ಕೂಡ ಒಂದ್ ಹೆಣ್ಣಿಗೆ ಬೀಳಾರಂತ ಕಾಲ ಆಗೇತ್ ನೋಡ್ರಿ. ಈಗ ನೋಡ್ರಿ, ಮೊನ್ನೆ ಒಂದ್ ಮಹಾರಾಷ್ಟ್ರದಾಗ 4 ವರ್ಷದಿಂದ ಹುಡುಗಿಗೆ ರೇಪ್ ಆಗೇತ್ರಿ. ನಾವ್ ಯಾ ಲೆಕ್ಕ ರೇಪ ಇಲ್ಲಿ? ಅದಕ್ಕ ಒಂದ್ ಮಾತು ಹೇಳ್ತೇನ್ರಿ, ತಾಯಿ ತಂದಿ ಮೀರಿ ಯಾವತ್ತು ಒಂದ್ ಹೆಣ್ಣ ಹೊರಗ್ ಕಾಲ್ ಇಡಬಾರ್ದಂತೇಳಿ ಇದೊಂದು ವಿಡಿಯೋ ಮಾಡಿ ಹಾಕಿದೇವ್ರಿ. ನೋಡ್ರಿ, ಎಲ್ಲಾರು ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಇನ್ನೊಂದೊಂದ್ ವಿಷಯ ಹೇಳ್ಬೇಕಾಗೈತ್ರಿ ನನಗ. ಏನಪ್ಪಾ ಅಂದ್ರ ನಮ್ ಗುರುಗಳು ಅದಾರ್ರಿ. ಸರ್, ಅವ್ರ ಹೆಸರೇನ್ರಿ? ಚನ್ನಗೌಡ ಪಾಟೀಲ್. ಚನ್ನಗೇಗೌಡ ಪಾಟೀಲ್ ಅವ್ರ ಕೂಡ ಇಲ್ಲಾಂದ್ರೆ ಇದು 4 ವಿಡಿಯೋ ಮಾಡೇನ್ರಿ. 4-5 ವಿಡಿಯೋ ಮಾಡೇನ್ರಿ. ಬಟ್ ಅವ್ರಂತ ಕಲಾವಿದ್ರೆ ಯಾರು ಇಲ್ರಿ. ಅವ್ರ ಬಗ್ಗೆ ಇಷ್ಟು ಹೆಮ್ಮೆ ಐತ್ರಿ. ಬಟ್ ಅವ್ರ ಇವತ್ತಿಗೆ ಒಂದ್ 4 ದಿವ್ಸ ಐತೇನ್ರಿ ನಿಧಾನ ಆಗ್ಯಾರ್ರಿ. ಬಾಳ ನಮ್ ಮನ್ಸಿಗೆ ಬೇಜಾರಾಗಿ ಬಿಟ್ಟೈತ್ರಿ. ನೋಡ್ರಿ, ದೇವ್ರ ನಾವ್ ಏನೇ ಬದುಕ್ಬೇಕು, ನಾವ್ ಸಾಧನೆ ಮಾಡ್ಬೇಕನ್ನಟ್ಟಿಗೆ ಕರುಣೆ ಇಲ್ಲಾರ ದೇವ್ರ ನೋಡ್ರಿ. ಚಲೋರ್ಗಿ ಎಂದು ನಮ್ಮಂಗ್ರಿ ಅವ್ರು ದೇವ್ರ. ಯಾವ್ದೋ ಒಂದ್ ಹಣ್ಣ ಇರ್ತೈತ್ರಿ, ಆ ಹಣ್ಣು ಚಲೋ ನೋಡಿ ಹಂಗ್ ಕಸ್ಕೋತಾರ್ರಿ. ಹಂಗ್ ದೇವ್ರ ಕೂಡ ಅಷ್ಟ. ಯಾಕ್ರಿ ಕಾಕ? ಹಾ, ಯಾವ್ದ್ ಹಣ್ಣ ಚಲೋ ನಾವ್ ಹೆಂಗ್ ಕಸ್ಕೋತೇವ್ರಿ, ಆ ತರ ದೇವ್ರ ಯಾರಿಗ್ ಚಲೋ ಇರ್ತಾರ ನೋಡ್ರಿ, ಆ ದೇವ್ರ ಅವ್ರಿಗೆ ಇಡಲ್ರಿ. ಕೆಲವ್ ಮಂದಿ ರೊಕ್ಕದ ಮೇಲೆ ದುರಂಕ ತೋರಿಸ್ತಾರ್ರಿ. ರೊಕ್ಕದ ಮೇಲೆ ದುರಂಕ ತೋರ್ಸಾರ್ಗಿ ಅವ್ರಿಗೆ ಏನು ಮಾಡಲ್ರಿ. ಎಲ್ಲಿ ಇಡ್ಬೇಕು ಅದ್ ಚಲೋ ಇಟ್ಟಿರ್ತಾನೆ. ಕೆಲವ್ ಮಂದಿ ಎಷ್ಟೋ ಚಲೋ ಇದ್ದು ನಮ್ ಮನ್ಸಿಲಿ ನೀರ ಇದ್ದಾರಿ, ಅಂತವ್ರಿಗೆ ದೇವ್ರ ಇಡಲ್ರಿ. ಇದೇ ನೋಡ್ರಿ ಸದ್ ಕಲಿವಿಗ ಮನುಷ್ಯತ್ವ ಇಲ್ಲಾರ್ದ ದೇವ್ರ ಅಂತಂದ್ರ ಇದೇ ನೋಡ್ರಿ. ಆ ದೇವ್ರ ಮೇಲೆ ಭಾಳ ಸಿಟ್ಟೈತ್ರಿ ನನಗ. ಯಾಕಂದ್ರ ಅಂತ ದೇವ್ರಂತ ನಮ್ ಗುರುಗಳು ಪೆಟ್ಗಿ ಮಾಸ್ತರ್ ಅಂತ ಹೇಳ್ತೀವ್ರಿ. ಅಂತ ಗುರುಗಳಿಗೆ ಅಂತ ಅನ್ಯ ದೇವ್ರ ಮಾಡಬಾರ್ದಾಗಿತ್ರಿ. ಬಟ್ ಭಾಳ ಮನ್ಸಿಗೆ ಬೇಜಾರಾಗೈತ್ರಿ. ಈಗ ಅವ್ರ ಬಗ್ಗೆ, ಗುರುಗಳ ಬಗ್ಗೆ 1-2 ಮಾತು ಹೇಳ್ತಾರ ಸರ್. 1-2 ಮಾತು ಹೇಳ್ಬಿಡ್ರಿ ಸರ್. ಅಮ್ಮವ್ರಿಗೆ ಅವ್ರ ಆತ್ಮ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಆ ದೇವರಲ್ಲಿ ಬೇಡ್ಕೊಳ್ತೀವಿ, ಪ್ರಾರ್ಥನೆ ಮಾಡ್ಕೊಳ್ತೇವೆ.